ಆಕಾಶವಾಣಿ. ಬದುಕು ಅಕ್ಷಯವಾಗಲಿ, ಕ್ಷಯರೋಗ ಜಾಗೃತಿ ಕುರಿತ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮುತ್ತಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 1800-116666. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ಪ್ರಾಯೋಜಿತ ಸರಣಿ ಬದುಕು ಅಕ್ಷಯವಾಗಲಿ. ಏನಾಗಿತ್ತಮ್ಮ ನಿಮ್ಮ ಮನೆಯವರಿಗೆ? ಅವ್ರಿಗೆ ಡ್ರಿಂಕ್ಸ್ ಜಾಸ್ತಿ ಮಾಡಿ ಲಿವರ್, ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಮೇಡಮ್. ಏನ್ ಕೆಲಸ ಮಾಡ್ತಾ ಇದ್ರು? ಬೇಕರಿಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಟಿಬಿ ಇದೆ ಅಂತ ಮೊದಲು ಗೊತ್ತೇ ಆಗ್ಲಿಲ್ವಾ? ಸಾಮಾನ್ಯವಾಗಿ ಟಿಬಿ ಅದು ಯಾವ ತರ ಬರುತ್ತೆ ಅಂತ ಗೊತ್ತಾಗಲ್ಲ ಮೇಡಮ್. ಕಫ ಇದ್ರೆ ಟಿಬಿನೇ ಅಂತ ಗೊತ್ತಾಗುತ್ತೆ, ಕೆಮ್ಮಿದ್ರೆ ಗೊತ್ತಾಗುತ್ತೆ ಮೇಡಮ್. ಈ ತರ ಬೇರೆ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ವೈದ್ಯರ ಹತ್ರ ಹೋಗ್ಲೇ ಇಲ್ವಾ? ಹೋಗಿದ್ವಿ ಮೇಡಮ್. ಅಂದ್ರೆ ಅವ್ರಿಗೆ ಕೆಮ್ಮಿರ್ಲಿಲ್ಲ, ಜ್ವರ ಇರ್ಲಿಲ್ಲ ಮೇಡಮ್. ಲಿವರ್ ಜಾಂಡಿಸ್ ಇರೋದ್ರಿಂದ ಆಮೇಲೆ ಫೈನಲ್ ಅಲ್ಲಿ ಗೊತ್ತಾಯ್ತು ಮೇಡಮ್. ಅವ್ರಿಗೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ರು ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ, ಬದುಕೋ ಚಾನ್ಸ್ ಇರ್ಲಿಲ್ಲ ಮೇಡಮ್. ಆ ತರ ಡೆತ್ ಆಗೋದು ಇನ್ನೊಂದು 15 ದಿನ ಇದೆ ಅನ್ನೋ ತರಕ್ಕೆ ಅವಾಗ ಕೆಮ್ಮು ಜಾಸ್ತಿ ಬಂದ್ಬಿಡ್ತು ಮೇಡಮ್. ಅವಾಗ ಗೊತ್ತಾಯ್ತು ಟಿಬಿ ಆಗಿದೆ ಅಂತ ಹೇಳಿ. ಅದಕ್ ಮೊದ್ಲು ಗೊತ್ತಾಗ್ತಾ ಇರ್ಲಿಲ್ಲ. ನಿಮ್ಗೆ ಹೇಗ್ ಬಂತು ಟಿಬಿ? ನಿಮ್ಮ ಮನೆಯವರಿಂದ ಬಂತಾ? ಇದ್ರು ಇರ್ಬೋದೇನೋ ಮೇಡಮ್. ಆದ್ರೆ ಅವ್ರಿಗೋಸ್ಕರ ನಾನು ಕೊರಗಿ ಊಟ ಬಿಟ್ಟು ಅದೇ ಯೋಚನೆಲೆ ಇಷ್ಟು ಪ್ರೀತಿಸೋ ಗಂಡ ಇಲ್ಲ ಅಂತ ಅಂದ್ಮೇಲೆ ನನ್ ಜೀವನ ಹೇಗೆ ಅನ್ನೋ ತರಕ್ಕೆ ಊಟ ಬಿಟ್ಟು 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 ಮೇಡಮ್. ಅದು ಟೈಮ್ ಸರಿಯಾಗಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ. ಏನೋ ಯೋಚನೆಯಲ್ಲಿ ಏನೋ ಕಳ್ಕೊಂಡೆ ಅನ್ನೋ ತರಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗಿ ನಾನು ಊಟ ಸೇರ್ಲೇ ಇಲ್ಲ ಮೇಡಮ್. ನನ್ಗೆ ಆ ರೀತಿ ಆಗ್ಬಿಡ್ತು ನನ್ಗೆ. ಹಾಗಾದ್ರೆ ನಿಮಗೆ ಟಿಬಿ ಇರಬಹುದು ಅಂತ ಯಾವಾಗ ಅನುಮಾನ ಬಂತು? ಅನುಮಾನ ಅಂದ್ರೆ ಮೇಡಮ್, ನಾನು ವೆಯ್ಟ್ ಕಮ್ಮಿ ಆಗ್ತಾ ಇದ್ದೆ. ಮೇನ್ ರೀಸನ್ ಅದೇ ಮೇಡಮ್. ಮತ್ತೆ ಸುಸ್ತಾಗ್ತಾ ಇರುತ್ತೆ ಮೇಡಮ್, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಮತ್ತೆ ಬೇವ್ರಕ್ ಸ್ಟಾರ್ಟ್ ಆಗುತ್ತೆ. ಈ ತರ ಪ್ರಾಬ್ಲಮ್ ಇಂದ ಇರಬಹುದೇನೋ ಅಂತ ಅಂದ್ರೆ ನನ್ಗೆ ಗೊತ್ತಿಲ್ಲ ಮೇಡಮ್. ಹಾಸ್ಪಿಟಲ್ಗೆ ಹೋಗಿ ಎಕ್ಸ್ರೇ, ಸ್ಕ್ಯಾನಿಂಗ್ ಎಲ್ಲ ಟೆಸ್ಟ್ ಮಾಡಿಸ್ದಾಗೆ ಗೊತ್ತಾಯ್ತು ಮೇಡಮ್. ಆದ್ರೂ 1 ತಿಂಗಳು ಐಸಿಯುನಲ್ಲೇ ಇದ್ದೆ ಮೇಡಮ್ ನಾನು, KC ಜನರಲ್. 1 ತಿಂಗಳು ನಿಮ್ಗೆ ಟಿಬಿ ಡಾಕ್ಟರ್ಗಳಿಗೂ ಕೂಡ ಕಂಡು ಹಿಡಿಯಕ್ಕಾಗಿಲ್ಲ? ಇಲ್ಲ ಮೇಡಮ್. ಯಾಕಂದ್ರೆ ನನ್ಗೆ ಬೇರೆ ಪ್ರಾಬ್ಲಮ್ ಇರ್ಲೇ ಇಲ್ಲ ಮೇಡಮ್. ಕೆಮ್ಮಿಲ್ಲ, ಜ್ವರ ಇಲ್ಲ, ಈ ತರ ಪ್ರಾಬ್ಲಮ್ ಎಲ್ಲ ಇರುತ್ತೆ ಮೇಡಮ್. ಟಿಬಿ ಒಂದು ಪೇಷಂಟ್ ಅಂತಂದ್ರೆ ಅವ್ರಿಗೆ ಕೆಮ್ಮು ಮತ್ತೆ ಕಫ ಇರುತ್ತೆ, ಮತ್ತೆ ಕೆಲವು ಕಡೆ ಗಂಟಾಗಿರುತ್ತೆ, ಕೆಲವುದೆಲ್ಲ ಗೊತ್ತಾಗುತ್ತೆ ಮೇಡಮ್. ಒಳಗಡೆ ಇರೋದನ್ನ ಬೇಗ ಕಂಡುಹಿಡಿಯಕ್ ಆಗಲ್ಲ ಮೇಡಮ್. ಅದು ಲತಾ ಅವರೇ, ಈಗ ಡಾಕ್ಟ್ರು ನಿಮಗೆ ಟಿಬಿ ಇದೆ ಅಂತಂದಾಗ ಹೇಗೆ ಎದುರಿಸಿದ್ರಿ ಆ ಪರಿಸ್ಥಿತಿಯನ್ನ? ಅಯ್ಯೋ ಯಜಮಾನ್ರು 1 ವರ್ಷ ಆಯ್ತು ಹೋಗಿ, ನಂದು ಇದೇ ತರ ಪರಿಸ್ಥಿತಿನ ಹೇಗ್ ಜೀವನ ಎದುರಿಸೋದು. ಬೈ ಚಾನ್ಸ್ ನಾನ್ ಸತ್ರೆ ನನ್ ಮಕ್ಳಿಗೆ ಯಾರು ನೋಡ್ತಾರೆ? ಅವಾಗ್ಲಂತೂ ನನ್ಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಒಂದು ಸಂಕಟ. ಯಾರು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಈ ಕಡೆ ಗಂಡ ಇಲ್ಲ, ಮಕ್ಳು ಎಜುಕೇಶನ್. ಎಷ್ಟು ಜನ ಮಕ್ಳು? 2 ಮೇಡಮ್. ಎಷ್ಟು ವಯಸ್ಸು? ನನ್ ಮಗಳಿಗೆ 20 ವರ್ಷ, ಮಗನ್ಗೆ 10 ವರ್ಷ. ನಿಮ್ಮ ಮನೆಯವ್ರು ಹೋದಾಗ ಜೀವನ ತುಂಬಾ ಕಷ್ಟ ಆಯ್ತು ಅಂತಂದ್ರಿ. ಹೌದು. ಈಗ ಮನೆಯವರಿಲ್ಲ, ಸಂಪಾದನೆ ಇಲ್ಲ, ನಿಮಗೆ ಟಿಬಿ ಬಂದಿದೆ. ಹೇಗಮ್ಮ ಎದುರಿಸಿದೆ ಆ ಒಂದು ಪರಿಸ್ಥಿತಿಯನ್ನ? ಆ ಒಂದು ದಿನ ನಿಜವಾಗ್ಲೂ ಮೇಡಮ್ ನನ್ಗೆ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನ ಕೂಡ ಕಣ್ಣಲ್ಲಿ ನೀರ್ ತಪ್ಪಲ್ಲ ಮೇಡಮ್. ನನ್ಗೆ ಅಷ್ಟು ನೋವಿದೆ. ಅವಾಗ ಒಬ್ಬೊಬ್ರು ಒಂದೊಂದ್ ತರ ಮಾತಾಡಿದ್ರು ಮೇಡಮ್. ಏನೋ ಹೊಟ್ಟೆಲ್ ನೀರ್ ತುಂಬ್ಕೊಬಿಟ್ಟಿದೆ, ಅವಳು ಬದುಕಲ್ಲ ಅನ್ನೋರು ಒಬ್ರು ಮೇಡಮ್. ನನಗ್ ಕೇಳಿಸ್ತಾ ಇದೆ, ಆದ್ರೆ ನನ್ಗೆ ಊಟ ಸೇರ್ತಾ ಇಲ್ಲ, ಎದ್ದಿ ನಡೆಯೋ ಅಷ್ಟು ಶಕ್ತಿ ಇಲ್ಲ. ಇನ್ನೊಬ್ರು ಗಂಡನೇ ಏನೋ ದೇವಾಗಿ. ಈ ತರ ಇನ್ನೊಬ್ರು 2 ಅಜ್ಜಿದೀರ್ ಬಂದ್ರು. ನಮ್ ಚಿಕ್ಕಮ್ಮ, ಅಯ್ಯೋ ಜಾಂಡೀಸು ಮೀರೋಗೈತೆ, ಹೊಟ್ಟೆಲೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟೈತೆ, ನಾಳೆನೆ ಜಾಂಡೀಸ್ ಔಷಧಿ ಕೊಡಿಸ್ಬಿಡ್ಬೇಕು ಅವಳಿಗೆ ಅನ್ನೋ ರೀತಿ ಮಾತಾಡ್ಕೊಂಡ್ರು. ಅಯ್ಯೋ ದೇವ್ರೆ, ಇವ್ರು ಜಾಂಡೀಸು ಸೊಪ್ಪೆಲ್ಲ ತಿಂದು ನನ್ಗೇನ್ ಗತಿ ಮಾಡ್ತಾರೋ ಗೊತ್ತಿಲ್ಲ, ಈಗೇ ಊಟ ಸೇರಲ್ಲ. ಭಗವಂತ ಕರ್ಕೊಂಡ್ ಹೋಗುವಂಗಿದ್ರೆ ಕರ್ಕೊಂಡ್ ಹೋಗ್ಬಿಡಪ್ಪ, ಇಷ್ಟೊಂದು ಹಿಂಸೆ ಬೇಡಪ್ಪ ಅಂತ ನಾನ್ ಕೇಳ್ಕೊಂತ ಇದ್ದೀನಿ ಮೇಡಮ್. ಇಲ್ಲಿ ಇವ್ರು ಒಂದೊಂಥರ ಮಾತಾಡ್ತಿದ್ದಾರೆ. ಸ್ಕಿನ್ ಎಲ್ಲ ಒಂಥರ ಇದಾಗಿದೆ ಮೇಡಮ್. ಆ ತರ ಮುಖ, ಫೇಸ್ ಎಲ್ಲ ಕೆಟ್ಟೋಗಿದೆ. ಅವಾಗ ಮನ್ಸಿಗೆ ಬಹಳ ಇನ್ನೊಂದ್ ಕಡೆ ಹಿಂಸೆ ನನ್ಗೆ. ಇವ್ರು ಈ ತರ ಮಾತಾಡ್ತಾರೆ ಅಂತೇಳಿ ಮೇಡಮ್. ನಾಳೆ ಬೆಳಗ್ಗೆ ಮೇಡಮ್ ಅವರು ನನ್ಗೆ ನಾಟಿ ಔಷಧನೇ ಕೊಡ್ಬೇಕು. ಗೊತ್ತಲ್ಲ ಮೇಡಮ್ ಊರ್ ಕಡೆ ಎಲ್ಲ ಯಾವ ರೀತಿ ಮಾತಾಡ್ಕೊಡ್ತಾರೆ ಅಂತೇಳಿ. ಆಮೇಲೆ 1 ವಾರಕ್ಕೆ ನೀವು ವಾಪಸ್ ಬಂದ್ಬಿಟ್ರಿ? 1 ವಾರಕ್ಕಲ್ಲ ಮೇಡಮ್, ಬೆಳಗ್ಗೆನೆ ಡಿಸಿಷನ್ ತಗೊಂಡೆ ಊರಲ್ಲಿ. ನಾನು ಹಾಸ್ಪಿಟ್ಲಿಗೆ ತೋರಿಸ್ಲೇಬೇಕು, ಇದೇನಾಗಿದೆ ಅಂತ ನನಗ್ ಗೊತ್ತಾಗ್ಬೇಕು. ಇವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾನು ಬೆಂಗಳೂರಲ್ಲಿ ಇಷ್ಟು ವರ್ಷ ಆಗ್ಲೂ ನಿಮಗೆ ಟಿಬಿ ಅಂತ ಗೊತ್ತಿರ್ಲಿಲ್ಲ? ಇಲ್ಲ ಮೇಡಮ್, ಇಲ್ಲ. ಅಕ್ಕನ ಮನೆಗೆ ಹೋಗಿದ್ದು? ಅಕ್ಕನ ಮನೆಗೆ ಅಂದ್ರೆ ಹುಷಾರಿಲ್ಲ,
ನನ್ನ ಕೈಲಿ ಎದ್ದು ಓಡಾಡೋ ಒಂದು ಚೈತನ್ಯ ಇಲ್ಲ, ಮನೆಗೆ ಏನಂದ್ರೆ ಏನೂ ಇರಲಿಲ್ಲ ಮೇಡಮ್. TB ಇದೆ ಅಂತ ನನಗೆ ಗೊತ್ತಾಗಿದ್ದ ಕೂಡಲೇ ಅಷ್ಟು ನಾನು ಯೋಚನೆ ಮಾಡಿ ಮೇಡಮ್ ನನಗೆ ಧೈರ್ಯ ತುಂಬಿದ್ದು ಅಂದ್ರೆ ಮೇಡಮ್ ಆಶಾ ಕಾರ್ಯಕರ್ತೆಯವರು ನಾಗಲಕ್ಷ್ಮಿ ಅಂತೇಳಿ KHPT ಸಿಬ್ಬಂದಿಯವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಮೇಡಮ್. ಟ್ಯಾಬ್ಲೆಟ್ ಮಾತ್ರ ಕೊಟ್ಟು ಕಳಿಸಿದ್ರು ಮೇಡಮ್, ಈ ತರ TB ಆಗಿದೆ ಅಮ್ಮ, ಧೈರ್ಯವಾಗಿರಿ, ಕಾಯಿಲೆ ಹೋಗುತ್ತೆ ಅಂತ ಮಾತ್ರ ಹೇಳಿ ಕಳಿಸಿದ್ರು ಮೇಡಮ್. ಅವರು ತುಂಬಾ ಕೋಆಪರೇಟ್ ಮಾಡಿದ್ರು ಮೇಡಮ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲಿಂದ ಹೊರಗಡೆ ಬಂದೆ ಮೇಡಮ್. ಹೇಗ್ ಜೀವನ ಮಾಡೋದು, ದುಡಿಯಕ್ ಶಕ್ತಿ ಇಲ್ಲ, ಕೂತ್ ತಿನ್ನಕ್ಕೆ ದುಡ್ಡಿಲ್ಲ, ಬೇರೆ ಏನು ಆಧಾರ ಮಾಡ್ಕೊಂಡಿಲ್ಲ, ನಾವು ಹೇಗೆ ಜೀವನ ಮಾಡೋದು, ತುಂಬಾ ಅಂದ್ರೆ ತುಂಬಾ ಸಫರ್ ಮಾಡಿದೆ ಮೇಡಮ್. ಅಲ್ಲಿಂದ ಹೊರಗಡೆ ಬಂದೆ. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಎರಡನೇ ತಾಯಿ ಅಂದ್ರೆ ತಪ್ಪಾಗಲ್ಲ ಅವರು. ಇದನ್ನಂತೂ ನಾ ಹೇಳಲೇಬೇಕು. ಆ ಒಂದು TB ಟ್ಯಾಬ್ಲೆಟ್ ಇದೆಯಲ್ಲ ಮೇಡಮ್, ಆ ಒಂದು ಟ್ಯಾಬ್ಲೆಟ್ ಎಲ್ಲೂ ಸಿಗಲ್ಲ. ಗೌರ್ಮೆಂಟ್ ಒಂದು ಸ್ಪೆಷಾಲಿಟಿ ಟ್ಯಾಬ್ಲೆಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಮೇಡಮ್. ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ ಮೇಡಮ್. ಅದಂತೂ ಈ ಒಂದು ಪ್ರೋಗ್ರಾಮ್ ಇಂದ ಎಲ್ಲರಿಗೂ ಹೇಳಲೇಬೇಕಾದ ಸಂಗತಿ. ಕೊನೆಗೆ ನಾನು ಅಲ್ಲಿ 15 ದಿನ ಮೇಡಮ್ ಕೊಟ್ಟಿದ್ದು KC ಜನರಲ್ ಅಲ್ಲಿ. 15 ದಿನ ಅಲ್ಲಿಗೆ ಮುಗ್ದೋಯ್ತು. ಆಮೇಲೆ ಇಲ್ಲಿ ಹೊರಗಡೆ ಬಂದೆ. ಇಲ್ಲಿ ಅಕ್ಕ ನಿನ್ ಕೈಲಿ ಇಲ್ಲಿ ಸುಧಾರಣೆ ಮಾಡ್ಕೊಳಕ್ ಆಗಲ್ಲಪ್ಪ, ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ರು ಮೇಡಮ್. ಆದ್ರೆ ನಾನು ಅಷ್ಟು ದಿನ ಅಲ್ಲಿ ಇದ್ಬಿಟ್ರೆ ಮಕ್ಕಳನ್ನ ನೋಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಯೋಚನೆ ಮಾಡಿದೆ. ಕೊನೆಗೆ ಮೇಡಮ್ ನಾನು ಒಂದು ದಿನ ಮನೆಗೆ ಬಂದೆ ಮೇಡಮ್. ತುಂಬಾ ಸುಸ್ತಾಗಿ ಮೇಡಮ್, 1 ತಿಂಗಳಾಗಿತ್ತು ನಾನು ಸ್ನಾನ ಮಾಡಿ ತಲೆ ಬಾಚಿ. ನಾನೇ ಕನ್ನಡಿಲಿ ನೋಡ್ಕೊಂಡ್ರೆ ನಾನಂತೂ ತುಂಬಾನೇ ಸಫರ್ ಪಟ್ಟೆ ಮೇಡಮ್. ಒಂದು ಕ್ಷಣ ನನ್ನ ಹಾರ್ಟ್ ಬೀಟ್ ಇನ್ನೂ ಜಾಸ್ತಿಯಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಮಲ್ಕೊಂಡ್ಬಿಟ್ಟಿದೆ ಮೇಡಮ್. ನಿಮ್ಮ ಅಕ್ಕ ನಿಮ್ಮನ್ನ ನೋಡ್ಕೊಂಡ್ರು ಅಂತ ನೀವು ಹೇಳಿದ್ರಿ. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಮಕ್ಕಳು ಹೇಗಿತ್ತು ಅವಾಗ ನಿಮ್ಮ ಜೀವನ? ಒಂಥರ ನೋಡ್ತಿದ್ರು. ಮೊದ್ಲೇ ಗಂಡ ಇಲ್ಲ, ಎಲ್ಲೋಗಿರ್ತಾಳೋ ಏನೋ, ಏನ್ ಕಾಯಿಲೆ ಬಂದಿದ್ಯೋ ಅನ್ನೋ ನನ್ನನ್ನು ಮಾತಾಡ್ಸಕ್ಕೆ ಅವರು ಹಿಂದು ಮುಂದೆ ನೋಡ್ತಾ ಇದ್ರು. ಆಮೇಲೆ ಮಗಳು ಏನು ನಮ್ಮಮ್ಮ ಈ ತರ ಆಗ್ಬಿಡ್ತು, ಅವಳಿಗೂ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಯ್ತು. ಮನೇಲಿ ₹1 ಸಂಪಾದನೆ ಇಲ್ಲ, ಅಮ್ಮನ್ ಬೇರೆ ಈ ತರ ನೋಡ್ಕೊಬೇಕು, ಅಮ್ಮ ನೀನ್ ಇಲ್ಲಿರೋದಕ್ಕಿಂತ ಊರಲ್ಲೇ ಇದ್ರೆ ಬೆಟ್ರ್ ಅಮ್ಮ, ನಾವೇಗೋ ಇರ್ತೀವಿ ಅಂತ ಹೇಳೇ ಬಿಟ್ಲು ಅವಳು. TB ಅಂತ ಇನ್ನೂವರೆಗೂ ಗೊತ್ತಿಲ್ಲ ಮೇಡಮ್ ಅಕ್ಕಪಕ್ಕದವ್ರಿಗೆ. ಅವ್ರು ನನ್ನ ದೂರ ಇಡೋದು ಬೇಡ, ನನ್ಗೆ ಆ ಮನ್ಸಿಗೆ ನೋವಾಗೋದು ಬೇಡ, ಅದ್ ನನ್ನಲ್ಲೇ ಇರ್ಲಿ. ನಮ್ಮ ಅಕ್ಕ ನನ್ಗೆ ಮಾತ್ರ ಗೊತ್ತು ಮೇಡಮ್ TB ಇತ್ತು ಅಂತ. ಇವಾಗ ಚೆನ್ನಾಗಿದ್ದೀನಲ್ಲ, ಎಲ್ಲರಿಗೂ ಧೈರ್ಯವಾಗಿ ನಾನೇ ಹೇಳ್ತೀನಿ. ಮಗಳಿಗೂ ಹೇಳಿದ್ರಾ? ಅಂದ್ರೆ ಆ ಒಂದು ತಿಂಗಳು ಹೇಳಿರ್ಲಿಲ್ಲ ಮೇಡಮ್. ಯಾಕಂದ್ರೆ ನನ್ನ ಬೇರೆ ಇಟ್ಬಿಟ್ರೆ ಅವರು TB ಬಂದಿದೆ. ಈಗಿನ ಚಿಕ್ಕ ಮಕ್ಳಿಗೆಲ್ಲ ಗೊತ್ತಿದೆ ಮೇಡಮ್, ಕಾಯಿಲೆ ಹೇಗೆ ಏನು ಎತ್ತ ಯಾವ ರೀತಿ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಅವ್ರಿಗೂ ಹೇಳಲಿಲ್ಲ ಮೇಡಮ್. ನನ್ನ ದೂರ ಇಟ್ಬಿಟ್ರೆ ಮಕ್ಕಳನ್ನ ಆಸೆಗಾದ್ರೂ ನಾನು ಹತ್ರ ಹೋಗ್ತೀನಿ, ಅದು ಆಮೇಲೆ ಅವರು ನನ್ನ ಭೇದ ಭಾವ ಮಾಡಿಬಿಟ್ರೆ ಏನೋ ಅನ್ನೋ ರೀತಿಗೆ ನಾನು ಹೇಳೇ ಇರಲಿಲ್ಲ ಮೇಡಮ್. 1 ವಾರ ಮೇಡಮ್ ಅಷ್ಟೇ. ಮತ್ತೆ ಲತಾ ಮೇಡಮ್ ಅವ್ರನ್ನ ಭೇಟಿ ಮಾಡಿದೆ ಮೇಡಮ್. ಹೋಗಿ ಅವರು ನನಗೆ ಧೈರ್ಯ ಹೇಳಿ, ಏನು ಆಗಲ್ಲ ರೀ, ಅದು 6 ತಿಂಗಳಲ್ಲೆಲ್ಲ ಕ್ಯೂರ್ ಆಗುತ್ತೆ ರೀ, ಧೈರ್ಯವಾಗಿರಿ, ಅಷ್ಟು ಚೆನ್ನಾಗಿರೋ ಮಕ್ಳಿದ್ದಾರೆ, ನಿಮ್ಮ ಯಜಮಾನ್ರು ಜೀವನ ಮುಗೀತು, ನಿಮ್ದು ಪ್ರಾರಂಭ, ಈ ಜೀವನನ ನೀವು ಎದುರಿಸಿ ಮುಂದೆ ಚಾಲೆಂಜಿಂಗ್ ಆಗಿ ನಿಂತ್ಕೋಬೇಕು ನೀವು ಅಂತ ಹೇಳಿ ಮೇಡಮ್ ಅವರು ನನ್ಗೆ ತುಂಬಾ ಭರವಸೆ ಕೊಟ್ರು. ಅವ್ರ ಕಡೆಯಿಂದ KHPT ಕಡೆಯಿಂದ ಮಂಜುನಾಥ್ ಸರ್ ಅಂತ ಬಂದ್ರು ಮೇಡಮ್ ನನಗೆ ಮನೆಗೆ ಭೇಟಿ ನೀಡೋದಕ್ಕೆ. ಡಿಸ್ಚಾರ್ಜ್ ಆಗಿ 2 ದಿನ 1 ದಿನ ಆದ್ರೂ ನಾನು ಈಚೆ ಕಡೆನೆ ಬಂದಿರ್ಲಿಲ್ಲ ಮೇಡಮ್. ಅವಾಗ ಅವ್ರು ನನ್ಗೆ ಮನೆಗೆ ಭೇಟಿ ನೀಡಿದ್ರು. ಅವತ್ತೊಂದು ದಿನಾನು ಈಚೆ ಕಡೆ ಬರಕ್ಕೆ ಎದ್ರುಕೊಂಡೆ ಮೇಡಮ್ ನಾನು. ಯಾವ ಸಾಲದವ್ರು, ಯಾವ ಬ್ಯಾಂಕ್ ಅವ್ರು ಬಂದ್ರು ಇವರು ಅಂತ. ಇಲ್ಲಮ್ಮ ಬನ್ನಿ ಒಳಗಡೆ, ನೀವು ಹೊರಗಡೆ ಇರ್ಬೇಕು, ನೀವು ಒಳಗಡೆ ಇರಬಾರ್ದು ಅಂತೇಳಿ ಅವರು ನನಗೆ ತುಂಬಾ ಧೈರ್ಯ ತುಂಬಿದ್ರು ಮೇಡಮ್. ಲತಾ ಅವರೇ, ನೀವು ಹೇಳ್ತಾ ಇರೋ ಮಾತೆಲ್ಲ ಕೇಳಿದ್ರೆ ಬಹುಶಃ ನೀವು ತೆಗೆದುಕೊಳ್ತಾ ಇದ್ದಂತಹ ಮಾತ್ರೆಗಳ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರು ನಿಮಗೆ ಕೊಟ್ಟಂತಹ ಆ ಒಂದು ಸಹಕಾರ, ಆ ಒಂದು ಸಮಾಲೋಚನೆ, ಇದರಿಂದ ಬಹುಶಃ ನಿಮಗೆ ಅರ್ಧ ಕಾಯಿಲೆ ವಾಸಿಯಾಗಿರಬಹುದಾ ಅಂತ. ಖಂಡಿತ ಮೇಡಮ್. ಅವರು ಹೇಳಿದ್ರು, ಒಳಗಡೆನೆ ಮಲ್ಕೊಂಡಿದ್ರೆ ಹೆಂಗೆ ನಿನ್ ಜೀವನ ಮಾಡೋದು, ನೀನೇ ನಿನ್ ಮಕ್ಳಿಗೆ ಆಧಾರ, ತಾಯಿ ಇದ್ರೇನೆ ಮಕ್ಳು, ತಾಯಿನೇ ಇಲ್ಲ ಅಂತಂದ್ರೆ ಮಕ್ಳು ಪರಿಸ್ಥಿತಿ ಬೇರೆ ತರ ಇರುತ್ತೆ ಅಂತೇಳಿ ಅವರು ನನ್ಗೆ, ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲ ಧೈರ್ಯ ತುಂಬಿದ್ರು ಮೇಡಮ್. ನಾನು ಯಾವ್ದೋ ಒಂದು ಈವೆಂಟ್ಗೆ ಹೋದೆ ಮೇಡಮ್, ಬಿಡದಿ ಹತ್ರ. ಹೀಗೆ ಚೇರ್ ಮೇಲೆ ಕೂತ್ಕೊಂಡಿದ್ದೆ ಮೇಡಮ್. ನೋಡಿ ಕಳಿಸಿದೀನಿ ಈವೆಂಟ್ ಅವ್ರನ್ನ, ತಾಂಬೂಲ ಸರ್ವಿಸ್ ಮಾಡೋರ್ನ ಅಂತ ಹೇಳಿದ್ರು ನಮ್ಗೆ ಗೊತ್ತಿರೋರು. ಒಬ್ರು ಭಟ್ರು ಎಲ್ಲಿದ್ದಾರೆ ಅಂತ ಅವರು ನನ್ನನ್ನು ಹುಡುಕ್ತಾ ಇದ್ರು. ನಾನು ಸರ್ ಇಲ್ಲೇ ಕೂತ್ಕೊಂಡಿದ್ದೀನಿ ಅಂತ ನಾ ಹೇಳ್ದಾಗ ಅವರು ಫೋನ್ ಮಾಡಿ ನನ್ ಕಳಿಸಿರೋರ್ಗ್ ಬೈದ್ರು ಮೇಡಮ್. ಅವ್ರು ಜೋರಾಗಿ ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡೆ. ಏನ್ರಿ ಕಸ ಗುಡ್ಸೋರ್ ತರ ಇದಾರೆ, ಆ ತರ ಕಳಿಸಿದೀರಾ ಇವ್ರನ್ನ, ಒಂದ್ 5 ನಿಮಿಷನೂ ಇಲ್ಲಿ ಇರಿಸ್ಬೇಡ್ರಿ, ಬಸ್ ಚಾರ್ಜ್ ಕೊಡ್ತೀನಿ, ಕಳಿಸ್ರಿ ಅವ್ರನ್ನ ಅಂತ ಹೇಳ್ಬಿಟ್ರು ಮೇಡಮ್. ಅರ್ಧ ಗಂಟೆ ಹತ್ತಿರ್ಬೋದು ಮೇಡಮ್. ನಾನು ಇಲ್ಲೇ ದುಡಿಯಕ್ ಆಗ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಎಲ್ಲಿ ದುಡ್ದು ಈ ತರ ಜೀವನ ಸಾಗಿಸ್ಬೇಕಪ್ಪ. ನಾನು ಅಲ್ಲೇ ಅವ್ರಿಗೇನೆ ರಿಟರ್ನ್ ಮಾತು ಕೊಟ್ಟೆ, ಈ ನಿಮ್ಮ ಒಂದು ಚೌಟ್ರಿಗೆ ನಾನು ವಾಪಸ್ ಬಂದು ಲೇಡೀಸ್ನ ಹಾಕಿ ಮೇಡಮ್ ನೀವೇ ಬನ್ನಿ ಅಂತ ಹೇಳೋಂಗ್ ಮಾಡಿಲ್ಲ ಅಂತ ಅಂದ್ರೆ ಅಣ್ಣ ಬಸ್ ಚಾರ್ಜ್ಗೆ ದುಡ್ಡು ಕೊಡಿ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ನಾನು ಬಂದ್ಬಿಟ್ಟೆ. ಬಂದು ಇಲ್ಲ ಅಂದ್ರೂ ಒಂದು ಇಡೀ ರಾತ್ರಿ ಪೂರ್ತಿ ನಾನು ನಿದ್ದೆ ಮಾಡಿಲ್ಲ ಮೇಡಮ್. ಈ ತರ ಜೀವನ ಆದ್ರೆ ನನ್ನ ಜೀವನ ಮಾಡೋದು ಹೇಗೆ ಅನ್ನೋ ತರಕ್ಕೆ ನನ್ಗೆ ಮೈಂಡ್ ಬಂತು ಮೇಡಮ್. ಅದು ಮಾರನೆಯಿಂದಾನೇ ಒಂದು ಕೆಲಸ
ಒಪ್ಕೊಂಡೆ ಮೇಡಮ್. ಲತಾ ಮೇಡಮ್ ಅವ್ರಿಗೆ, ಮೇಡಮ್ ನಾನು ಈ ಕೆಲ್ಸಕ್ಕೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ವಾ, ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಸಲಹೆ ತಗೊಂಡೆ ಮೇಡಮ್. ನಾನು ಮೇಡಮ್ ಈ ತರ ಕೆಲ್ಸಕ್ಕೆ ಹೋಗ್ಬೇಕು ಮೇಡಮ್, ನನಗೆ ಮನೇಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಹೋಗ್ಬೋದಾ ಮೇಡಮ್ ನಾನು, ಇನ್ನೊಬ್ರಿಗೆ ತೊಂದರೆ ಆಗಲ್ವಾ ಮೇಡಮ್ ಅಂತ. ಅಯ್ಯೋ ಹೋಗ್ರಿ, ಆದ್ರೆ ಈ ಪರಿಸ್ಥಿತಿಲಿ ಹೇಗ್ರಿ ಹೋಗ್ತೀರಾ, ಇಷ್ಟು ವೀಕ್ ಆಗಿದ್ದೀರಾ ಮೇಡಮ್. ಆ ಒಂದು ದಿನ ನನಗೆ ಕೊಟ್ಟಿದ್ದು ದಿನಕ್ಕೆ 3 ಮಾತ್ರೆ ಮೇಡಮ್. ವೆಯ್ಟು ಎಷ್ಟಿರುತ್ತೋ ಅಷ್ಟು ನೋಡಿ ಟ್ಯಾಬ್ಲೆಟ್ ಕೊಡ್ತಾರೆ. ಅದರಲ್ಲಿ ನನಗೆ ದಿನ ಕೊಡ್ತಾ ಇದ್ದಿದ್ದು 3 ಮಾತ್ರೆ ನಾನು ತಗೋಬೇಕಾಗಿದ್ದು ಮೇಡಮ್. ಅದು ನುಂಗ್ಬಿಟ್ಟು ಇಲ್ಲ ಅಂದ್ರೆ 1-2 ಅವರ್ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಮೇಡಮ್. ಅದು ತಗೊಂಡ್ರೆ ತಲೆ ಸುತ್ತು, ಕೈ ಕಾಲೆಲ್ಲ ತುಂಬಾ ವೈಬ್ರೇಷನ್, ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಕಣ್ಣೆಲ್ಲ ಒಂಥರ ಮಂಜಾಗೋದು, ಈ ತರ ಎಲ್ಲ ಆಗಿರ್ತಾ ಇತ್ತು ಮೇಡಮ್. ಅದರಲ್ಲೂ ಕೂಡ ಏನಾದ್ರೂ ಆಗ್ಲಿ ಆಮೇಲೆ ನೋಡೋಣ ಅಂದ್ಬಿಟ್ಟು ಮೇಡಮ್ ಅವ್ರ ಸಲಹೆ ಕೇಳಿ ನಾನು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ, ಆದ್ರೆ ನಿಮ್ ಹೆಲ್ತ್ ನೋಡ್ಕೋಬೇಕು, ನೀವಿಲ್ಲ ಅಂದ್ರೂ 6 ತಿಂಗಳು ಸುಧಾರಿಸ್ಕೋಬೇಕು ಲತಾ ಅವ್ರೆ ಅಂತ ಹೇಳಿದ್ರು ಮೇಡಮ್. 6 ತಿಂಗಳಲ್ಲ ಮೇಡಮ್, ನಾನು 1 ವಾರ ಸುಧಾರಿಸ್ಕೊಳಕ್ಕೂ ನನ್ಗಾಗಲ್ಲ, ಹೇಳಿ ಮೇಡಮ್ ನಾನು ಹೋಗ್ಬೋದಾ ಹೇಳಿ. ಅಲ್ಲ ಹೋಗ್ಬೋದು, ನೋಡಿ ನಿಮ್ ಹೆಲ್ತ್ ಹೇಗಿದೆ ಅಂತ ನೋಡ್ಬಿಟ್ಟು ನೀವು ಹೋಗಿ, ಪರವಾಗಿಲ್ಲ. ಅಂದ್ರೆ ನಿಮ್ ಯೋಚನೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ಹೌದು, ಅಂದ್ರೆ ನನ್ಗೆ ಮೊದಲು TB ಅಂತ ಇತ್ತಲ್ಲ ಮೇಡಮ್. ಅಕಸ್ಮಾತ್ ಅವ್ರಿಗೆ ಏನೋ ಒಂದು ಮುಟ್ಟಿ, ಏನೋ ಒಂದು ವಸ್ತು ಮುಟ್ಟು ಕೊಡೋದಾಗ್ಲಿ, ಏನೇ ಒಂದು ನೀರ್ ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಯಾಕಂದ್ರೆ ಅಲ್ಲ ಅದೇ ಮೇಯ್ನು, ಊಟ ಜ್ಯೂಸು ನೀರು ಕೊಡೋದೇ ಆಗ್ಲಿ, ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ನಮ್ಮಿಂದ ಅಂತೇಳಿ ದಯವಿಟ್ಟು ಆ ಥರ ಏನೂ ಆಗಲ್ಲ ಅವ್ರೆ. ನೀವೇನು ಕೆಲಸ ಆದರೂ ಮಾಡಿ ಪರವಾಗಿಲ್ಲ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ, ಏನಾದರೂ ಪ್ರಾಬ್ಲಮ್ ಆದರೆ ನಮಗೊಂದು ಫೋನ್ ಮಾಡಿ, ಇಲ್ಲ ಹಾಸ್ಪಿಟ್ಲಿಗೆ ಬಂದು ತಿಳಿಸಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್. ಲತಾ ಅವರೇ, ಈಗ ನೀವು ಯಾರಿಗೂ ಹೇಳಲಿಲ್ಲ ನಿಮಗೆ TB ಬಂದಿದೆ ಅಂತ. ಹೌದು, ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡು ಈಗ ವಾಸಿ ಮಾಡ್ಕೊಂಡಿದ್ದೀರಾ. ಖಂಡಿತ. ಈಗ ಬೇರೆಯವರು ನಿಮ್ಮ ಹತ್ರ ಬಂದಾಗ TB ಇರೋರಿಗೆ, ನೀವೀಗ TB ಚಾಂಪಿಯನ್ ಆಗಿದ್ದೀರಾ, ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನೀವು ಹೇಗೆ ಇರಬೇಕು ಅಂತ ಹೇಳ್ತೀರಾ? ಅಲ್ಲ ಮೇಡಮ್, ಅವರು ಒಂದು ಸಿಚುವೇಶನ್ ಹೇಗಿರುತ್ತೋ ಅದನ್ನ ನೋಡಿ ಮಾತಾಡ್ತೀನಿ. ನಾನು ಹೇಗಿದ್ದಿ ಈಗ ಹೇಗೆ ಆಗಿದ್ದೀನಿ ಅನ್ನೋ ಒಂದು ಅವ್ರಿಗೆ ಆಶ್ಚರ್ಯ ಮೇಡಮ್. ಅವರು ನನ್ನ ಜೊತೆಲೆ ಬರ್ತಿದ್ರು, ಅವ್ರು ಇನ್ನೂ ರಿಕವರಿನೇ ಆಗ್ಲಿಲ್ಲ ಮೇಡಮ್. ಅದರಲ್ಲೆಲ್ಲ 1 ತಿಂಗಳಿಗೆ ನನ್ನ TB ಚಾಂಪಿಯನ್ ಅಂತ ಆಯ್ಕೆ ಮಾಡಿದ್ರು. 1 ತಿಂಗಳಿಗೆ ನನ್ನ ಕೆಲಸ ನಾನು ತೊಡಗಿಸ್ಕೊಂಡ್ರೆ ನನ್ನ ಮೈಂಡು ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಯಾವಾಗ ಚಾಲೆಂಜಿಂಗ್ ಆಗಿ ನಾನು ಸ್ವಂತ ದುಡಿಮೆ ನಾನು ಮಾಡಬೇಕು ಅಂತ ಅವತ್ತೊಂದು ದಿವಸನೇ ಡಿಸೈಡ್ ಮಾಡಿದೆ ಮೇಡಮ್. ಫಸ್ಟ್ನೇ ದಿನ ಇಬ್ರನ್ನ ನಾನು ಕೆಲಸಕ್ಕೆ ಅಂತ ಆಯ್ಕೆ ಮಾಡ್ಕೊಂಡೆ. ಇಬ್ರು ಹೋಗಿ 5 ಆಯ್ತು, 5 ಹೋಗಿ 10 ಆಯ್ತು, 10 ಹೋಗಿ 15 ಆಯ್ತು, 15 ಹೋಗಿ ಇವಾಗ 30 ಜನ ಆಗಿದ್ದಾರೆ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ಮದುವೆ ಫಂಕ್ಷನ್ನು, ಬರ್ತ್ಡೇ ಪಾರ್ಟಿ, ಬೇರೆ ಬೇರೆ ಫಂಕ್ಷನ್ ಎಲ್ಲ ಇರುತ್ತಲ್ಲ, ಅದಕ್ಕೆ ನಾವು ನಮ್ಗೆ ಸಾಧ್ಯವಾದ್ರೆ ನಾವು ಅಡಿಗೆ ಒಪ್ಕೊಳ್ಳೋದು, ಲೇಡೀಸ್ನ ಸರ್ವಿಸ್ಗೆ ಹಾಕೋದು, ಜ್ಯೂಸು ತಾಂಬೂಲ ಸರ್ವಿಸ್ ಮಾಡಿಸೋದು, ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್. 30ಕ್ಕೂ ಹೆಚ್ಚು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ. ಅಷ್ಟು ಜನಕ್ಕೆ ನೀವು ಜೀವನವನ್ನ ಕೊಟ್ಟಿದ್ದೀರಾ. ಖಂಡಿತ ಮೇಡಮ್. ಬಹಳ ಸಂತೋಷ ಲತಾ ಅವರೇ. ನಿಜವಾಗ್ಲೂ ನೀವು ಎಲ್ಲರಿಗೂ ಒಂದು ರೀತಿ ಸ್ಫೂರ್ತಿ ಆಗ್ತೀರಾ. ಅದರಲ್ಲೂ ಮುಖ್ಯವಾಗಿ TB ಬಂದಂತಹವರು ನಿಮ್ಮನ್ನ ನೋಡಿ ನಿಮ್ಮಿಂದ ಕಲಿಯೋದು ಬಹಳಷ್ಟು ಇದೆ. ಸಾಮಾನ್ಯವಾಗಿ ಈ TB ಬಂದವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಏನೇನು ಅನುಮಾನಗಳಿರುತ್ತೆ ಅವ್ರ ಮನಸ್ಸಿನಲ್ಲಿ? ಮೇಡಮ್, ನೀವು ಯಾವ ರೀತಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಮಾತ್ರೆಗಳನ್ನ ಯಾವ ರೀತಿ ತಗೋತಾ ಇದ್ದೀರಾ, ಯಾವ ಟೈಮಿಗೆ ತಗೋತಾ ಇದ್ದೀರಾ, ಮತ್ತೆ ನೀವು ಯಾವ ರೀತಿ ಊಟ ಮಾಡ್ತೀರಾ, ಪ್ರತಿಯೊಂದು ನನ್ನನ್ನ ಪ್ರಶ್ನೆ ಮಾಡ್ತಾರೆ ಮೇಡಮ್. ನಾನು ಯಾವತ್ತೂ ಅವ್ರು ಯಾವುದೇ ಒಂದು ರೋಡಲ್ಲಿ ಸಿಕ್ಲಿ ಮೇಡಮ್, ನಾನು ಅವ್ರನ್ನ ನಿಲ್ಲಿಸಿ ನಾನು ಮಾತಾಡೋ ಅಷ್ಟು ಪೇಷಂಟ್ಸ್ನ ಇವತ್ತಿನ ದಿನಾನು ಇಟ್ಕೊಂಡಿದ್ದೀನಿ ಮೇಡಮ್. ನನಗೆ ಎಷ್ಟೇ ಬ್ಯುಸಿ ಇರಲಿ, ನಾನು 1 ನಿಮಿಷ ಗಾಡಿಯಿಂದ ಇಳಿದಾದ್ರೂ, ಬಸ್ಸಿಂದ ಇಳಿದಾದ್ರೂ, ಬೇರೆ ಇಲ್ಲಿಯವರೇ ಆಗಬೇಕಾಗಿಲ್ಲ, ಯಾರೋ ಹೊರಗಿನವರಾಗಿರ್ಬೋದು, ನನಗೆ ಏನಾದರೂ ಕಣ್ಣಿಗೆ ಬಿದ್ದರೆ ಮೇಡಮ್ ನಾನು ಖಂಡಿತ ಕೇಳ್ತೀನಿ. ಆರೋಗ್ಯದ ಬಗ್ಗೆನೂ ವಿಚಾರಿಸ್ತೀನಿ. ಮತ್ತೆ ನಾನು ಪ್ರತಿಯೊಂದು KHPT ಮೀಟಿಂಗ್ ಕರೀತಾ ಇರ್ತಾರೆ ಮೇಡಮ್, ನನಗೆ ಹೆಲ್ತ್ ಕ್ಯಾಂಪ್ ಕರೀತಾ ಇರ್ತಾರೆ, ಅವಾಗ ಪ್ರತಿಯೊಂದು ನನಗೆ ತಿಳಿಸ್ಕೊಡ್ತಾ ಇರ್ತಾರೆ. ಆದ್ರಿಂದ TB ಅವರು ಹೇಗಿರ್ತಾರೆ ಅನ್ನೋದು ನನ್ಗೆ ಮೈಂಡ್ಗೆ ಹೋಗ್ಬಿಟ್ಟಿದೆ. ಲತಾ ಅವರೇ, ನಿಮ್ಮ ಮಾತನ್ನ ಈ ರೇಡಿಯೋ ಮೂಲಕ ಸಾವಿರಾರು ಜನ ಕೇಳ್ತಾ ಇದ್ದಾರೆ. ಅವರಿಗೆ ಈ TB ರೋಗಿಗಳ ಹತ್ತಿರ ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತೀರಾ? ಅವರು ನಮ್ಮಲ್ಲಿ ಒಬ್ರು ಅನ್ನೋ ತರ ಟ್ರೀಟ್ ಮಾಡಿದ್ರೆ ಮೇಡಮ್, ಅವರು ಚೆನ್ನಾಗ್ ಆಗೇ ಆಗ್ತಾರೆ. ಅವ್ರಿಗಿರೋ ಟ್ರೀಟ್ಮೆಂಟ್ ಬರೀ 6 ತಿಂಗಳು, ವಾಸಿ ಆಗದೆ ಇರೋ ಕಾಯಿಲೆ ಅಂತೂ ಅಲ್ವೇ ಅಲ್ಲ ಮೇಡಮ್. TB ಟ್ಯಾಬ್ಲೆಟ್ ಮೂಲಕ ನಾವು ಆಹಾರ ತಗೊಳ್ಳೋದ್ರ ಮೂಲಕ, ಮತ್ತೆ ಮನೆಯವ್ರ ಪರಿವರ್ತನೆ ಅವ್ರಿಗೆ ಚೆನ್ನಾಗಿರ್ಬೇಕು ಮೇಡಮ್. ಮೇಯ್ನು ಮನೆಯವರ ಸಹಕಾರ ಬೇಕೇ ಬೇಕು ಮೇಡಮ್. ಕೆಲವರು ತಟ್ಟೆ ಲೋಟ ಎಲ್ಲ ಬೇರೆ ಇಟ್ಟು ಅವ್ರನ್ನ ಬೇರೆ ರೂಮಲ್ಲಿ ಕೂಡಾಕೋದು, ಮತ್ತೆ ಅವ್ರಿಗೆ ಏನೋ ಒಂಥರ ಅವ್ರನ್ನ ನೋಡೋದು, ಈ ಥರ ಎಲ್ಲ ಸುಮಾರು ನಮ್ಮ ಇದರಲ್ಲೆಲ್ಲ ನಡೆದಿದೆ ಮೇಡಮ್. ದಯವಿಟ್ಟು ಯಾರು ಆ ಥರ ಮಾಡಬಾರ್ದು ಮೇಡಮ್. ಉತ್ಸಾಹ ತುಂಬಬೇಕೇ ಹೊರತು ಅವ್ರಿಗೆ ನೋವು ಮಾಡಬಾರ್ದು. 6 ತಿಂಗಳು ಸಾಕು ಮೇಡಮ್. ಟ್ಯಾಬ್ಲೆಟನ್ನು 6 ತಿಂಗಳು ತಗೊಂಡ್ರೆ ಆ 6 ತಿಂಗಳಲ್ಲಿ ಅವರು ಗುಣ ಆಗೋದು 100% ಗ್ಯಾರಂಟಿ ಮೇಡಮ್. ನಮ್ಮ ಬದುಕು ಅಕ್ಷಯವಾಗಲಿ ಸರಣಿಯಲ್ಲಿ HM ಲತಾ ಅವರೇ ಸಾಕಷ್ಟು ಜನಕ್ಕೆ ಒಂದು ಸ್ಫೂರ್ತಿಯನ್ನ ತುಂಬಿದ್ದೀರಾ. ನಿಮ್ಮ ಮಾತಿನಿಂದ ಎಲ್ಲ TB ರೋಗಿಗಳ ಬದುಕು ಅಕ್ಷಯವಾಗಲಿ ಅಂತ ಈ ಮೂಲಕ ನಾವು ಹಾರೈಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮೇಡಮ್. ನಮಸ್ಕಾರ ಮೇಡಮ್. ಲತಾ ಅವರ ಮೊಬೈಲ್ ನಂಬರ್ 7204346540. ಮತ್ತೊಮ್ಮೆ 7204346540.
ಇದುವರೆಗೂ ಬದುಕು ಅಕ್ಷಯವಾಗಲಿ ಕ್ಷಯರೋಗ ಜಾಗೃತಿ ಕುರಿತ ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಬೆಂಗಳೂರಿನ ಟಿಬಿ ಚಾಂಪಿಯನ್ ಎಚ್ಎಂ ಲತಾ, ಇವರೊಂದಿಗೆ ಎಂಎಸ್ ಅನುಪಮಾ, ಸಂಕಲನ ಚೈತ್ರಾ ಎನ್ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.